ಸ್ನೇಹಿತರ, ಇದು ನೋಡಿದ್ರೆ ಒಂದೇನೋ ಕಾಯಿ ಥರ ಕಾಣತ್ತದಲ್ರಿ. ಹೌದು, ಇದು ಕಾಯಿನೇ ಅದ ರೀ. ಆದ್ರೆ ತೆಂಗಿನಕಾಯಿದು ಹೂವು ಅದ ರೀ. ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕೀನಿ, ತೆಂಗಿನಕಾಯಿಯ ಹೂವಿನ ಲಾಭ ಅಂಥೇಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ನೋಡ್ರಿ. ಈ ತೆಂಗಿನಕಾಯಿ ನೋಡ್ರಿ, ಮೊಳಕೆ ಬಂದವಲ್ಲ, ಆ ಮೊಳಕೆ ಬರ್ಸ್ಯಾರವ್ರು. ಬರ್ಸಿ ಈ ಥರ ಅದ್ರೊಳಗೆ ಹೂವು ಬಿಡಿಸಿ ಅದು ಮಾರ್ತಾರೆ. ಯಾಕೆ ಇದಕ್ಕೆ ಮಾರ್ತಾರ, ಇದು ತಿಂದ್ರೆ ಏನು ಲಾಭ ಬನ್ರಿ ಪೂರಾ ಹೇಳ್ತೀನಿ. ಈ ವ್ಲಾಗ ಪೂರಾ ನೋಡ್ರಿ. ನಮಸ್ಕಾರ ರೀ ಸ್ನೇಹಿತರ, ಪವಿತ್ರಾಸ್ ಬ್ಲಾಗ್ ಕನ್ನಡ ಚಾನಲ್ದಾಗ ನಿಮಗೆಲ್ಲ ಸ್ವಾಗತ. ನೋಡ್ರಿ ಸ್ನೇಹಿತರ, ತೆಂಗಿನಕಾಯಿ ಎಷ್ಟು ಕನ ಇಟ್ಕೊಂಡಾರ. ಇವಕ್ಕೆ ಮೊಳಕೆ ಬಂದಾವ ನೋಡ್ರಿ. ಇವಕ್ಕೆ ಏನು ಮಾಡ್ತಾರೆ, ಯಾಕೆ ಹಿಂಗೆ ಮಾರ್ತಾರ ಅಂತ ನೀವು ಅಂದ್ಕೊಂಡಿರ್ಬೇಕು. ಇವು ಬೇಕಂತ ಮೊಳಕೆ ಬರ್ಸ್ತಾರ್ರಿ. ಅವರು ಭೂಮಿದಾಗ ಇಡ್ತಾರ ತೆಂಗಿನಕಾಯಿಗಳಿಗೆ. ಅದು ಸ್ವಲ್ಪ ಬೀಜ ಬಿಟ್ಟಂಗೆ ಆಯ್ತದ ನೋಡ್ರಿ, ಅವಕ್ಕೆ ಇಡ್ತಾರ. ನೀರು ಹಾಕ್ತಾ ಹೋಗ್ತಾರ್ರಿ 2 ದಿನಕ್ಕೊಂದ್ಸರ್ತಿ 3 ದಿನಕ್ಕೊಂದ್ಸರ್ತಿ. ಅವು ಮೊಳಕೆ ಬರ್ತದೆ ನೋಡ್ರಿ. ಇದ್ರಾಗಿನ ಇನ್ನೂ ಸ್ವಲ್ಪ ಜಾಸ್ತಿನೇ ಮೊಳಕೆ ಬರೆಸ್ತಾರ. ಅದಕ್ಕೆ ಹೆಂಗೆ ಮೊಳಕೆ ಬರ್ತದ ಹಂಗಂಗೆ ತೆಂಗಿನಕಾಯಿದ ಹೂವು ಚಂದ ಆಯ್ತದ. ಇದು ನಮ್ಗೆ 50 ರೂಪಾಯಿ ಒಂದು ಅಂಥೇಳಿ ಕೊಟ್ಟರು ಇವರು. ಇದು ಹೈದ್ರಾಬಾದ್ದಾಗ ನಾವು ತೊಗೊಂಡಿವಿ. ಬೆಂಗಳೂರದಾಗ 100 ರೂಪಾಯಿ ಒಂದು ಅವ ರೀ. ನೋಡ್ರಿ, ಅವ್ರು ಒಡ್ದು ತೋರಿಸ್ತಾರ. ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಹೆಂಗೆ ಹೊಡಿತಾರ. ಆ ಮೊಳಕೆ ಇವಾಗ ಒಡೆದು ತೆಗೆದ್ರು ಅವರು ಆ ತೆಂಗಿನಕಾಯಿಗೆ ಹೊಡಿತಾರ. ಅದು ಒಳಗೆ ಹೂವು ಥರನೇ ಬರ್ತದ್ರಿ. ನೀವು ತಿಂದಿರಬೇಕು. ಆಲ್ಮೋಸ್ಟ್ ಮನ್ಯಾಗ ತೆಂಗಿನಕಾಯಿ ಹೊಡ್ಲಕ್ಕೆ ಹೋದ್ರೆ ಒಂದೊಂದು ಸರ್ತಿ ಹೂವು ಬಂದದ್ದು ಅಂತಾರೆ ನೋಡ್ರಿ. ಅದೇ ಹೂವು ಇದು. ಈಗ ಬೇಕಂತ ಹೂವು ಬರ್ಸಿ ಇದಕ್ಕೆ ಮಾರ್ಲತ್ತಾರ್ರಿ. ಹೌದು, ಅದ್ರದ್ದು ಅಷ್ಟು ಉಪಯೋಗಗಳವ. ಏನು ಉಪಯೋಗ ಅವ ಎಲ್ಲ ಹೇಳ್ತೀನಿ ನಿಮ್ಗೆ. ಅವ್ರು ಹೆಂಗೆ ಹೊಡ್ಲತ್ತಾರ ನೋಡ್ರಿ, ನಾನು ನಿಮಗೆ ತೋರಿಸ್ತೀನಿ. ಅದ್ರಾಗ ಈಗ ನೋಡ್ರಿ, ಅದು ಪೂರ್ತಿ ತುಂಬ್ಕೊಂಡದ್ದು ನೋಡ್ರಿ, ಅದೇ ಹೂವು. ಇದು ಒಂಥರ ಮಶ್ರೂಮ್ ತಿಂದಪ್ಲೆ ಇರ್ತದ್ರಿ. ಇದು ತಿಂದ್ರೆ ಏನೇನು ಲಾಭ, ಅದಕ್ಕಿಂತ ಮೊದಲು ಇದಕ್ಕೆ ಏನೇನು ಅಂತಾರೆ ಹೇಳ್ತೀನಿ ಕೇಳ್ರಿ. ಈ ತೆಂಗಿನಕಾಯಿ ಹೂವಿಗೆ ಕೆಲವೊಬ್ರು ಗೂಬು ಅಂತಾರೆ, ತೆಂಗಿನ ಗೂಬು ಅಂತಾರೆ, ತೆಂಗಿನ ಗುಗ್ಗೆ ಅಂತಾರೆ. ಅಂದ್ರೆ ಒಂದೊಂದು ಕಡೆ ಒಂದೊಂದು ಥರ ಕರಿತಾರೆ. ನೀವು ಅನ್ಕೊಳತಿರ್ಬೇಕು, ಕರಿತಿರ್ಬೇಕು, ಠೀಕ್ ಅದ. ಅದಕ್ಕೆ ನಾವೇನು ಮಾಡೋರಿ ಹೇಳ್ತೀನಿ ಕೇಳ್ರಿ. ತಿಂದ್ರೆ ಏನಾಗ್ತದೆ ಅಂಥೇಳಿ. ಇದು ತಿಂದ್ರೆ ಯಾರಿಗೆ ಅಲ್ಸರ್ ಇರ್ತದೆ ನೋಡ್ರಿ, ಅವ್ರ ಅಲ್ಸರ್ ಭಾಳ ಜಲ್ದಿ ಕ್ಯೂರ್ ಆಯ್ತದಂತ. ಮತ್ತು ಎದೆ ನೋವು ಇದ್ರೆ ಎದೆ ನೋವು ಕಡಿಮೆ ಆಗ್ತದಂತ. ಇಷ್ಟು ಇದು ತಿಂತಾ ಬರಬೇಕು. ಒಂದೇ ಸರ್ತಿ ತಿಂದುಬಿಟ್ರೆ ಏನು ಒಮ್ಮೆಗೆ ಚೆಂದ ಆಗ್ತದಂತ ನಾನು ಹೇಳೋದಿಲ್ಲ. ಸ್ವಲ್ಪ ಸ್ವಲ್ಪ ಆಗಿ ಕಮ್ಮಿ ಆಗ್ತದೆ. ಇಲ್ಲಿ ನೋಡ್ರಿ, ಅವ್ರು ತೆಗಿಲ್ತಾರ, ತೋರಿಸ್ತೀನಿ ನೋಡ್ರಿ. ಚಂದ ನೋಡ್ರಿ, ಹಿಂಗಿರ್ತದೆ ನೋಡ್ರಿ ಅದು ಹೂವು. ಆಮೇಲೆ ಗರ್ಭಧಾರಣೆ ಭಾಳ ಜಲ್ದಿ ಗರ್ಭಧಾರಣೆ ಆಗ್ತಾ ಇರಲ್ಲ ಕೆಲವು ಹೆಣ್ಮಕ್ಳಿಗೆ. ಹೌದು, ಪ್ರೆಗ್ನೆಂಟ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡಿಸ್ತದಂತ. ಅಂದರೆ ಒಳಗೆ ಹೋಗಿ ಒಂದು ಔಷಧ ಥರ ಕೆಲಸ ಮಾಡ್ತದಂತ್ರಿ ಈ ತೆಂಗಿನಕಾಯಿದು ಹೂವು. ಮತ್ತು ಒಟ್ಟು 40 ದಿನ ತಿಂದ್ರೆ ಶರೀರದಾಗ ಏನೇನು ಸಮಸ್ಯೆಗಳವ ನೋಡ್ರಿ, ಅದೆಲ್ಲ ಸ್ವಲ್ಪ ಸ್ವಲ್ಪ ಆಗಿ ಕಡಿಮೆ ಆಗ್ತಾವಂತ್ರಿ. 40 ದಿನ ಕಂಟಿನ್ಯೂ ತಿನ್ಬೇಕಂತ. ಆದ್ರೆ ನಾ ಹೇಳಿದ ಪ್ರಕಾರ ನೀವು ಮಾಡಕ್ಕೆ ಹೋಗ್ಬಿಡ್ರಿ. ನಾ ಹೇಳಿನಂತ ನೀವು ಕೇಳಿ ಮಾಡಕ್ಕೆ ಹೋಗ್ಬಿಟ್ರಿ. ಡಾಕ್ಟ್ರಿಗೆ ಹೋಗಿ ಸಜೆಷನ್ ತೊಗೊಂಡು ಮಾಡಿರಿ. ಮತ್ತು ರೀ ಸ್ನೇಹಿತರೆ, ಇದು ತಿಂದ್ರೆ ಬೋನ್ಸ್ಗಳಿಗೆ ಭಾಳ ಉತ್ತಮ ಅಂತ. ಹೆಂಗೆ ಅಂದ್ರೆ ಬೋನ್ಸು ಗಟ್ಟಿ ಆಗ್ತಾವಂತ, ಮತ್ತು ಕೂದಲು ಚೆಂದ ಆಗ್ತಾವಂತ, ಕೂದಲು ಬೆಳಿತಾವಂತ, ಸೊಂಪಾಗಿ ಬೆಳಿತಾವಂತ, ಶೈನಿಂಗ್ ಬರ್ತಾವಂತ, ಮತ್ತು ಆ್ಯಂಟಿ ಏಜಿಂಗ್ ಆಗಿ ಭೀ ಕೆಲಸ ಮಾಡ್ತದಂತಿದು. ಅಂದ್ರೆ ನಮ್ಮದು ಸ್ಕಿನ್ ಇರ್ತದಲ್ರಿ, ಆ ಸ್ಕಿನ್ನು ಗ್ಲೋ ಬರ್ತದೆ. ಮತ್ತು ಸ್ವಲ್ಪ ಏಜಿನ್ಗಿಂತ ಕಡಿಮೆ ಏಜಿನವ್ರು ಕಾಣಿಸ್ತಾರೆ, ಸಣ್ಣವರಾಗಿ ಕಾಣಿಸ್ತಾರೆ ಅನ್ಕೋರಿ. ಒಟ್ನಾಗ ಸ್ಕಿನ್ ಗ್ಲೋ ಆಗ್ತದ್ರಿ. ಇಲ್ಲಿ ನೋಡ್ರಿ, ಮನೆಗೆ ತೊಗೊಂಡು ಬಂದಿನ ಮ್ಯಾಕ ಮತ್ತು ಚಂದ ತೊಳ್ದೀವಿ. ಚಂದ ತೊಳೆದು ಇದಕ್ಕೆ ಕಟ್ ಮಾಡ್ತೀವಿ ನೋಡ್ರಿ. ಯಾಕಂದ್ರೆ ಅದು ಭಾಳ ದಿವಸ ಇಟ್ಟಿಂದಿರ್ತದಲ್ಲ, ಅದಕ್ಕೆ ಸ್ವಲ್ಪ ಚಂದ ತೊಳಿಬೇಕ್ರಿ. ತೊಳೆದು ಕಟ್ ಮಾಡ್ಕೊಂಡು ತಿನ್ಬೇಕು. ಒಂಥರ ಹೂವು ತಿಂದಂಗೆ ಇರ್ತದ್ರಿ ಇದು. ಮಶ್ರೂಮ್ ತಿಂದಂಗೆ ಅನಿಸ್ತದ. ಆಮೇಲೆ ಈ ತೆಂಗು, ಬಲ್ತಿನ ತೆಂಗು ಇರ್ತದೆ ನೋಡ್ರಿ, ಎಳೆ ತೆಂಗು, ಗಂಜಿ ಅಂತಾರೆ ನೋಡ್ರಿ. ಗಂಜಿ ಕಾಯಿ ಕೊಡ್ರಿ ಅಂತಂದ್ರೆ ಸಿಗ್ತದೆ. ಅದ್ರೊಳಗೆ ತೆಗೆದ್ರೆ ಮತ್ತೆ ಎಳೆ ತೆಂಗಿಂದು ಗೂಬೆ ಬರ್ತದ್ರಿ. ಅದೇ ಥರ ಟೇಸ್ಟ್ ಅದು ನೋಡ್ರಿ ಇದು. ಒಟ್ಟು ಏನು ಇದ್ರೊಳಗೆ ಫೈಬರ್ ಅಂಶನೇ ಇಲ್ಲ. ಬಾಯಲ್ಲಿ ಇಟ್ಕೊಂಡ್ರೆ ತಿಂದ್ರೆ ಫುಲ್ ಕರಗಿ ಹೋಗ್ತದ್ರಿ. ಹಾಲು ಹೆಂಗೆ ಆಗ್ತದೆ ನೋಡ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇದ್ರದ್ದೇ ಮಾಹಿತಿ ಅದ ನೋಡ್ರಿ, ನೋಡ್ಕೊಡ್ರಿ. ಅದ್ರಾಗಿನ್ನ ಚೆಂದಾಗಿ ಹೇಳಿನಿ ನಾನು. ಆಮೇಲೆ ಈ ಬ್ಲಾಗ್ ಇಷ್ಟ ಆದ್ರೆ ಖಂಡಿತ ಶೇರ್ ಮಾಡಿರಿ, ಬೇರೆಯವ್ರಿಗೂ ಗೊತ್ತಾಗಲಿ. ಧನ್ಯವಾದ ರೀ ಸ್ನೇಹಿತರೆ.